ಆತ್ಮೀಯ ಬಂಧುಗಳೇ, ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ಮೂಡಿಗೆರೆಯ ನಿರುತ್ತರ ತೋಟದ ಮನೆಗೆ ಹೋಗ್ತಾ ಇದ್ದೇನೆ. ತಾವು ನೋಡ್ಬೋದು, ಈ ತೋಟದ ಮನೆಯ ಹಾದಿ ಒಂದು ಕೊರಕಲು ದಾರಿ. ಪ್ರಕೃತಿಗೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ದಾರಿ ಅಂತಲೇ ಹೇಳ್ಬೋದು. ಯಾವುದೇ ಟಾರನ್ನು ಬಳಸಿಲ್ಲ, ಯಾವುದೇ ಸಿಮೆಂಟನ್ನು ಬಳಸಲಿಲ್ಲ. ಅವರ ತೋಟದಲ್ಲಿರ್ತಕ್ಕಂಥ ಒಂದು ಕಾಫಿಯನ್ನು ನೀವು ನೋಡ್ಬೋದಾಗಿದೆ. ಮುಗಿಲೆತ್ತರದ ಮರಗಳನ್ನು ನೋಡ್ಬೋದಾಗಿದೆ. ಬಹುಶಃ ಅತ್ಯಂತ ನಿಶ್ಶಬ್ದವಾದ ಸ್ಥಳ ಅಂತಲೇ ಹೇಳ್ಬೋದು. ಬಹುಶಃ ತೇಜಸ್ವಿಯವರು ಇಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದು ಅವರ ಒಂದು ಮನದಾಳದ